ತೋಟಕ್ಕೆ ಬಂದೆ. ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲು. ನಮ್ಮ ಇಲ್ಲಂತೂ ಇವತ್ತು ಸಿಕ್ಕಾಬಟ್ಟೆ ಬಿಸಿಲಿದೆ. ಇನ್ನು ಹೊರಡ್ತಾ ಇದ್ವಲ್ವ, ಇನ್ನು ತೋಟದೊಳಗಡೆ ಎಲ್ಲ ಹೋಗಲ್ಲ, ಯಾಕಂದರೆ ತುಂಬ ಬಿಸಿಲು ಇರೋದ್ರಿಂದ. ಹಂಗೇನೆ ಇಲ್ಲೇ ಬಂದ್ಬಿಟ್ಟು ಸ್ವಲ್ಪ ರೋಡಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಹೋಗ್ತಾ ಇದೀವಿ ನೋಡಿ. ಶೈಲು ನಿಂತಳಿಲ್ಲ ಮನೆ ಹತ್ರ. ಏನಪ್ಪ? ಹಾಂ ನೋಡಿ, ಇಲ್ಲಿ ಹುಳ ಬಂದ್ಬಿಟ್ಟೈತೆ ನೋಡಿ ಮನೆ ಹತ್ರವೆಲ್ಲ. ಅಲ್ಲಿ ಮೇಲೆ ಬಾ, ಅಲ್ಲಿ ಹೋಗೋದು ಬೇಡ ನಾವು, ಬಾ. ಎಲ್ಲ ಫುಲ್ ಸೆತ್ತೆ ಬೆಳೆದ್ಬಿಟ್ಟೈತೆ ನೋಡಿ. ಮನೆ ಹತ್ರ ಎಲ್ಲ ಕಿತ್ತಿದ್ರು. ಮತ್ತು ಅದೇನೇನೋ ಗೆಣಸು ಸಸಿ ಎಲ್ಲ ನೆಟ್ಟವ್ರೆ. ಹೌದು, ಹಂಗೇನೆ ಫುಲ್ಲು ಗ್ರೀನ್ ನೆಟ್ ಕಟ್ಬಿಟ್ಟವ್ರೆ. ಇನ್ನು ಇಷ್ಟು ಕಟ್ಬಿಟ್ಟಿದ್ರೆ ಮನೆಯದ್ದ ಎಲ್ಲ ಕವರ್ ಆಗೋದು. ಎಷ್ಟು ಸೆತ್ತೆ ಬೆಳೆದೈತೆ ನೋಡಿ. ಬಾ ಖುಷಿ ಇಲ್ಲಿ ಬೈಲಿ, ನೆರಳು ಬೈಲಿ. ಚಿನ್ನಿ ಬಾ, ನೆರಳು ಬಾ ನೀನು. ಮಮ್ಮ ಬರ್ತಾಳೆ, ಬೈಲಿ ನೆರಳು ಬೈಲಿ. ಬೈಲಿ, ಇಲ್ಲಿ ನೆರಳಾಯ್ತಾ. ಇಲ್ಲಿ ಈ ಒಂದು ಮನೆಯಲ್ಲಿ ಇರ್ತೀವಿ, ಎಷ್ಟು ಖುಷಿ ಕೊಡುತ್ತೆ ಅಲ್ವಾ ಈ ಜಾಗ ನೋಡಿಯಪ್ಪ. ಎಲ್ಲ ಕೇಳ್ತಾಯಿದ್ರು ನನ್ನ, ತುಂಬ ಜನ ಕಮೆಂಟ್ ಮಾಡ್ತಿದ್ರು ಅವಾಗ ನೋಡಿ. ನಾವು ಮೈಸೂರಿನವ್ರನ್ನೇ, ನಂದು ಹುಟ್ಟಿದ್ದು ಅಲ್ಲೇ, ನನ್ನ ಮದುವೆ ಆಗಿರೋದು ಅಲ್ಲೇ. ಅಂದರೆ ನಮ್ದು ಅಲ್ಲೇ ಅತ್ತೆ ಮಾವ ಜಮೀನು ಮಾರಿದಾಗ ನಾವು ಬಂದು ಈ ಜಮೀನನ್ನ ತಗೊಂಡದ್ದು. ಇಲ್ಲಿ ಜಮೀನು ತಗೊಂಡು ನಾವು ಇಲ್ಲಿ ಇದೇ ತೋಟದ ಮನೇಲಿದ್ವಿ. ನಾವು ಈ ತೋಟದ ಮನೇಲಿದ್ದು, ಖುಷ್ ಬಾ, ಇದೇ ತೋಟದ ಮನೇಲಿದ್ದು ಎಷ್ಟು ವರ್ಷ ಇದ್ದು. ಇಲ್ಲಿ ಬಂದರೆ 18 ವರ್ಷ ಇದ್ವಿ. ಶೈಲು LKG 1ನೇ ಕ್ಲಾಸ್ಗೆ ಬಂದು ಸೇರಿಸ್ತದು. ಇಲ್ಲಿ ವಿಷುವನ್ನ LKGಗೆ ತಂದು ಸೇರಿಸ್ತು. ಅಷ್ಟು ಚಿಕ್ಕ ಮಕ್ಕಳು ಕರ್ಕೊಂಡೊಂದು ನಾವು ಈ ಜಾಗಕ್ಕೆ ಬಂದು ನಾವು ಇನ್ನೆಲ್ಲೂ ಇರಲಿಲ್ಲ. ಇದ್ದದೇ ಇಲ್ಲಿ ನಮ್ಮ ತೋಟದ ಮನೆ. ಆಮೇಲೆ ಶಿವಾಜಿನಗರದ ಮನೆ ಶೈಲು ಮದುವೆ ಮಾಡಿದ್ಮೇಲೆ ಅಲ್ಲಿ ಇದ್ದದ್ದು ಸ್ವಲ್ಪ ದಿನ ನಾವು ಇಲ್ಲೇ. ಅಂದರೆ ಇಲ್ಲಿಂದ ಏನೋ ಒಂದು ಅರ್ಧ ಕಿಲೋಮೀಟ್ರ್ ನೋಡಿ, ಇಲ್ಲಿ ಕಾಣಿಸ್ತಾ ಇಲ್ಲ ರೋಡ್ ಡೌನ್ ಹಿಡಿದ್ರೆ ಶಿವಾಜಿನಗರ, ಆ ಮನೇಲಿದ್ವಿ ಅಷ್ಟೇ. ನಾವಿದ್ದದ್ದು ನಮ್ಮ ಮೈಸೂರಿಂದ ಬಂದು ಇಲ್ಲಿ ಮನೆ ಮಾಡಿಕೊಂಡು ಈ ತೋಟದಲ್ಲಿ ನಾವು ಜೀವನ ಮಾಡೋದು. ಇಂಥ ಒಂದು ಜಾಗದಲ್ಲಿ ನಾವು ವಾಸ ಇದ್ವಿ. ಗೊತ್ತಿಲ್ಲದವ್ರು ಕಮೆಂಟ್ ಮಾಡ್ತಾರಲ್ಲ, ಹಳ್ಳಿಲಿ ಹುಟ್ಟ್ರಿ, ಹಳ್ಳಿಲಿ ಬೆಳೆದ್ರಿ, ಈ ಹಳ್ಳಿಲಿ ಎಲ್ಲ ದುಡಿತಾ ಇರೋ ಹೊತ್ತಿಗೆ ಸಿಟಿಲಿ ಕುತ್ಕೊಂಡು ತಿನ್ನೋಕ್ಕಾಗೋದು ನಿಜವಾಗ್ಲೂ. ನಾನು ಒಂದು ಕಾಲದಲ್ಲಿ ಕಷ್ಟಪಟ್ಟು ಈ ತೋಟದಲ್ಲಿ ಎಲ್ಲನೂ ಬೆಳೆದಿದ್ದೀನಿ. ಬಾಳೆ, ಅರಿಶಿನ, ಏನೆಲ್ಲ ರೈತರು ಏನೆಲ್ಲ ಮಾಡ್ತಾರೆ ಕೆಲಸ, ನಾನು ಪ್ರತಿಯೊಂದು ಕೂಡ ಮಾಡಿದ್ದೀನಿ ಇದೇ ಮನೆಯಲ್ಲಿ. ಈ ಮನೆಯಲ್ಲಿ ನಾವು ಎಷ್ಟು 14 ವರ್ಷ ಇದ್ವಿ. ಮತ್ತು ಶಿವಾಜಿನಗರದ ಮನೇಲಿ 4 ವರ್ಷ ಇದ್ವಿ. ತುಂಬ ಮೆಮೊರಿ ಇದೆ ಈ ಒಂದು ಪ್ಲೇಸ್, ಈ ಜಾಗದಲ್ಲಿ ಹೇಳಲಾರದ ಮೆಮೊರೀಸ್ ಇದೆ. ನನ್ನ ಮಗಳು ಬಾಲ್ಯ ಎಲ್ಲ ಕಳೆದಿರೋದೇ ಈ ಜಾಗ, ಇನ್ನೆಲ್ಲೂ ಇಲ್ಲ. ಅವಳು ಎಷ್ಟು 18 ವರ್ಷ ಆಗೋವರೆಗೂ ಇಲ್ಲಿಗೆ, ಅವಳು 6 ವರ್ಷ ಇದ್ದಾಗ ಮೈಸೂರಿಂದ ನಾವು ಇಲ್ಲಿಗೆ ಬಂದಿದ್ದು. 6 ವರ್ಷದಾಗಿಂದ ಬಂದದ್ದು. ಮತ್ತು 12 ವರ್ಷ ಇಲ್ಲಿ, 12 ವರ್ಷನಾ 6 ವರ್ಷದವಳು ಅಂದರೆ ಇಲ್ಲ ಜಾಸ್ತಿ, 18 ವರ್ಷ ಇದ್ವಲ್ಲ ಇಲ್ಲಿ, 17 ವರ್ಷ. 10 ಬುಜಿ, ತುಂಬ ಮೆಮೊರಿ ಇದೆ. ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ಹೈ, ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದೀವಲ್ಲ. ಇರುತ್ತೆ ನೋಡಿ, ಇವರೆಲ್ಲ ನಮಗೆ ಗೊತ್ತಿರೋರು. ಮೈಸೂರು ಹೋಗ್ತಿದ್ದೆ, ಊರಿಗೆ ಹೋಗ್ತಿದ್ದೀವಿ. ಹೌದಾ? ಎಲ್ಲ ನಮಗೆ ಇಲ್ಲಿ ಗೊತ್ತಿರೋಂಥ ಜನಗಳು ನೋಡಿ. ಇವಾಗ ನಾನು ನಮ್ಮ ಸುಬ್ಬೇಗೌಡ್ರ ಮನೆ ಇದೆಯಲ್ಲ, ಅಲ್ಲಿಗೆ ಬಂದುಬಿಟ್ಟು ತೋಟದಿಂದ ಬಂದು ನಾನು ಇಲ್ಲಿಗೆ ಹೋಗ್ಬೇಕು ಅಂತ. ಯಾಕೆಂದರೆ ತುಂಬ ದಿನಗಳಾಗಿತ್ತು ಅವ್ರನ್ನ ಮಾತಾಡಿಸಿ. ನಾನು ಅವಾಗವಾಗ ಹೋದಾಗೆಲ್ಲ ನಾನು ಇಲ್ಲಿ ನಮ್ಮ ಸುಬ್ಬೇಗೌಡ್ರ ಮನೆಗೆ ಹೋಗದೆ ಬರ್ತಾ ಇರಲಿಲ್ಲ, ಯಾಕೆಂದರೆ ಮಾತಾಡಿಸ್ಕೊಂಡು ಬರ್ತಾಯಿದ್ದೆ. ಶೈಲು ಬಂದಿರಲಿಲ್ಲ, ಹಂಗಾಗಿ ಶೈಲುನ ಕರ್ಕೊಂಡು ಹೋಗ್ಬಿಟ್ಟು ಮಾತಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಶೈಲು ಕೂಡ ಇಲ್ಲೇ ಕುಂತಿದ್ದಾಳೆ. ಮತ್ತು ನಮ್ಮ ಅಮ್ಮ ಕೂಡ ಬಂದರು. ಇವರೇ ನೋಡಿ ನಮ್ಮ ಅಮ್ಮ, ಸುಬ್ಬೇಗೌಡ್ರ ಮಿಸ್ಸಸ್. ಮತ್ತು ನಾವು ಇಲ್ಲಿಂದ ಹೋದಾಗ ಅಂದರೆ ಇವರು ಎಲ್ಲ ಗುಂಪೆಲ್ಲ ಇದೆ, ಇವ್ರದ್ದು ಇದ್ದಾರಲ್ಲ, ಅಲ್ಲ ನಿಜವರಲ್ಲ. ನಮಗೆ ಚಿಕ್ಕವಳು ನಾನು ಇಲ್ಲಿಂದ ಹೋದಾಗ ಒಂದು 18 ವರ್ಷ, ಏನೋ ಗೊತ್ತಿಲ್ಲ. ಅಲ್ಲಿ ನಮ್ಮ ತೋಟಕ್ಕೆ ಹೋದಾಗ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಚೆನ್ನಾಗಿ ಮಾತಾಡ್ಸೋದಾಗ್ಬೋದು. ತುಂಬ ಖುಷಿ ನನಗೆ ಇವರೆಲ್ಲ ಕಂಡ್ರೆ. ಇವ್ರ ಜೊತೆ ಏನೋ ಒಂಥರ ಮಾತಾಡ್ತಿಲ್ಲ ಅಂದರೆ ತುಂಬಾ ಮನಸ್ಸು ಬೇಜಾರುತ್ತೆ. ನಾವು ಮೈಸೂರಿಂದ ನಾವು ಅಲ್ಲಿ ಜಮೀನು ತೊಗೊಂಡು ತೋಟಕ್ಕೆ ಹೋದ್ವಿ ಅಲ್ವಾ, ಅವಾಗ ಯಾರು ಅಷ್ಟು ನಮ್ಮ ಪರಿಚಯ ಇಲ್ಲ, ಕಾಣದೇ ಇರೋ ಒಂದು ಜಾಗಕ್ಕೆ ಹೋದ್ವಿ ಅಂತಂದರೆ ಯಾರಾದರೂ ಬೇಕಿತ್ತು. ಅಲ್ಲಿ ಶೈಲು ಮಗ ಅಲ್ವಾ ಇವರು ಅಂದ್ಕೊಂಡು ಚೆನ್ನಾಗಿ ಮಾತಾಡ್ತಾ ಕುಂತಿದ್ರು. ಇವ್ರು ಬಂದು ನೋಡಿ ನಮ್ಮ ಅಣ್ಣ. ನನಗೆ ನಿಜ ಇವ್ರು ನಾನು ಯಾವಾಗಲೂ ಅವರು ಅಣ್ಣ ಅಂತಂದರೆ
ಸಿಕ್ಕಾಪಟ್ಟೆ ಖುಷಿ ನಮಗೆ. ಯಾಕೆ ಅವರು ನಾವು ಒಡ ಊಟ ಅಕ್ಕ ತಂಗಿನ ಹೆಂಗೆ ನೋಡ್ಕೋತಾರೆ ಹಂಗೆಲ್ಲ ನೋಡ್ಕೊಂಡಿದ್ದಾರೆ. ಇವ್ರ ಮನೆಯವರು ಎಲ್ಲರೂ ಕೂಡ ಇವ್ರ ಕುಟುಂಬಸ್ಥರೆಲ್ಲ. ಸುಬ್ಬೇಗೌಡರ ಚಿಕ್ಕ ಮಗ ಇವರು. ಮಾತಾಡ್ತಿದ್ರು, ಏನಕ್ಕ ಮರ್ತುಬಿಟ್ರಿ ಮೈಸೂರಿಗೆ ಹೋದ್ಮೇಲೆ ಅಂದ್ಕೊಂಡು. ಕಷ್ಟ ಸುಖ ಸ್ವಲ್ಪ ಹೊತ್ತು ತುಂಬಾ ಮಾತಾಡಿದ್ವಿ. ಸ್ವಲ್ಪ ವೀಡಿಯೋನೇ ಮಾಡ್ಕೊಂಡ್ವಿ. ಮತ್ತು ಊಟ ಮಾಡಿ ಅಂತ ತುಂಬಾ ಹಿಂಸೆ ಮಾಡಿದ್ರು. ಯಾಕೆ ನಾವು ಊಟ ಮಾಡ್ಕೊಂಡು ಬಂದ್ವಿ ಬೇಡ ಅಂತ ಅಂದ್ಬಿಟ್ಟು ಮಾಡಿದೆ. ಹಂಗಾದ್ರೂ ಕೂಡ ಟೀ ಕುಡೀರಿ, ಮಜ್ಜಿಗೆ ಕುಡೀರಿ ಅಂದ್ಕೊಂಡು ಮಾಡಿಕೊಟ್ರೆಲ್ಲ ಕುಡ್ಕೊಂಡು ಕುಂತ್ಕೊಂಡಿದ್ದು. ಆಮೇಲೆ ನಮ್ಮ ಅಮ್ಮ ಇಷ್ಟು ಏಜ್ ಆಗಿದೆ ಅಲ್ವಾ, ಹಂಗಾದ್ರೂ ಕೂಡ ಎಲ್ಲ ಕೆಲಸನೂ ಮಾಡ್ತಾರೆ ನೋಡಿ. ಇವಾಗ ಇಲ್ಲಿ ಬಂದು ಕಲ್ಲಲ್ಲಿ ಖಾರ ರುಬ್ಬೋದು. ಇವ್ರು ಬಂದು ಕಲ್ಲಲ್ಲಿ ಖಾರ ರುಬ್ತಾರೆ. ಅದನ್ನ ಇವಾಗ ಏನೋ ಒಬ್ಬಟ್ಟೆಲ್ಲ ಮಾಡಬೇಕು ಅಂತ ಬೇಳೆನ ರುಬ್ಕೊಳ್ತಾಯಿದ್ರು. ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಇಲ್ಲೆಲ್ಲ ನೋಡಿ, ನಿಜ ಎಷ್ಟು ಒಂಥರ ಖುಷಿ ಕೊಡುತ್ತೆ ಅಲ್ವಾ. ನಮ್ಮ ಇಲ್ಲಿಗೆ ಹೋಯ್ತು ಅಂದರೆ, ನಮ್ಮ ಹಳ್ಳಿಯಲ್ಲಿದ್ದರೂ ಕೂಡ ಮನೆ ನಿಜವಲ್ಲಿ ಇದು ನೋಡ್ತೀರಿ, ಏನೋ ಮನುಷ್ಯಗೆ ಒಂಥರ ಸಿಕ್ಕಾಬಟ್ಟೆ ಖುಷಿ. ನಾವು ಎಷ್ಟೆಷ್ಟು ದೊಡ್ಡ ಬಿಲ್ಡಿಂಗ್ ಇದೆ, ಇಲ್ಲಿದ್ದೀವಿ ಅಂದರೂ ಕೂಡ ಇಲ್ಲಿ ಇರೋ ಒಂಥರ ಗಾಳಿ ಆಗ್ಬೋದು, ಅಲ್ಲಿರೋ ಮನೆ ಆಗ್ಬೋದು, ಅಲ್ಲಿರೋ ಜನ ಆಗ್ಬೋದು, ಅದೆಲ್ಲ ನೋಡ್ತೀರಿ ನನಗಂತೂ ಸಿಕ್ಕಾಬಟ್ಟೆ ಖುಷಿ. ನಮ್ಮಮ್ಮ ನೋಡಿ, ಹೋಗಬೇಡಿ ಒಬ್ಬಟ್ಟು ಮಾಡ್ತೀನಿ, ಒಬ್ಬಟ್ಟು ತಿನ್ಕೊಂಡು ಹೋಗರಿ ಅಂತ ಹೇಳ್ತಿರು. ಇಲ್ಲಮ್ಮ ನಿಮ್ಮದೆಲ್ಲ ವೀಡಿಯೋವೇ ಜಾಸ್ತಿ ಮಾಡಿಲ್ಲ ನಾನು, ಇದು ಯೂಟ್ಯೂಬ್ಗೆ ಹಾಕಬೇಕು, ವೀಡಿಯೋ ಮಾಡ್ಕೊತಿದ್ರು. ಮಾಡ್ಕಮ್ಮ ಅಂತ ಹೇಳಿದ್ರು. ಅವ್ರದ್ದು ವಾಯ್ಸೆಲ್ಲ ಇರೋದು ಇದೆ, ಅದನ್ನು ಕೂಡ ಹಂಗೇ ಸ್ವಲ್ಪ ಹಾಕಬೇಕು ಅಂದ್ಕೊಂಡೆ. ಇವಾಗ ಬೇಡ ಅಂತಂದ್ಬಿಟ್ಟು ಹಾಕಿದ್ದೀನಿ. ಅವ್ರು ಮಾತಾಡೋದೆಲ್ಲ ಸ್ವಲ್ಪ ಇದ್ರೇ ಚೆಂದ ಅಲ್ವಾ. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯ್ತಪ್ಪ. ಬಂದು ನಮ್ಮ ಅಮ್ಮನ್ನ ಮಾತಾಡಿಸ್ಕೊಂಡು, ಅಣ್ಣನ ಜೊತೆ ಮಾತಾಡಿಕೊಂಡು, ಅಲ್ಲಿ ಮನೆ ಹತ್ರ ಕೂತ್ಕೊಂಡು ತುಂಬ ಇಷ್ಟ ಆಯಿತು ನನಗೆ. ಇವತ್ತು ನಮ್ಮನೆ ರವೆ ಇಡ್ಲಿ. ಇದೆಲ್ಲಮ್ಮ ಮುಚ್ಚೋದು ಕ್ಯಾಪು ಇಲ್ಲಿ ಕೊಡು. ರವೆ ಇಡ್ಲಿ ಚಟ್ನಿ ಸಾಕತ್ತಾಗಿ ಬಂದಿದೆ ನೋಡಿ, ಸಾಫ್ಟ್ ಆಗಿದೆ. ಹೌದಾ, ಸರಿ. ಪೇಪರು, ಥ್ಯಾಂಕ್ ಯು. ಬಾಯ್ ಕೋಶ್, ಬಾಯ್ ಕೋಶ್. ನಡಿ ಹಿಂದೆ ಬಾಕಂದ, ಮುಂದೆನೇ ಅವ್ನಿಗೇನೋ ಮುಂದೆ ನಿಂತ್ಕೋಬೇಕು ಅನ್ನೋ ಆಸೆ. ಬಾಯ್ ಕೋಶ್, ಬಾಯ್. ಕರ್ಕ ಹುಷಾರು ಬಿಟ್ಬಾ.